ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ನಿಂತಿಲ್ಲ ಚೈತ್ರ ಕುಂದಾಪುರ ಕಣ್ಣೀರು. ದೊಡ್ಡ ಮನೆಯಲ್ಲಿ ಚೈತ್ರಾಗೆ ಕಾಡ್ತಿದೆ ಆ ಕಳಂಕದ ಭೀತಿ. ಕಿಚ್ಚನ ಮಾತಿನಿಂದ ಚೈತ್ರಾಗೆ ಟೆನ್ಷನ್ ಟೆನ್ಷನ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಸಖತ್ತಾಗಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಕಳೆದ ವಾರ ಚೈತ್ರ ನಿಜವಾದ ಮುಖ ಕಳಚಿ ಬಿದ್ದಿದೆ. ಇನ್ನು ಬಿಗ್ ಬಾಸ್ ಮನೆಯ ನಿಯಮವನ್ನ ಮೀರಿದಕ್ಕೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತಗೊಂಡು ಮುಖಕ್ಕೆ ಮಂಗಳಾರತಿಯನ್ನ ಎತ್ತಿದ್ದಾರೆ. ಆದ್ರೆ ದೊಡ್ಡ ಮನೆಯಲ್ಲಿ ಚೈತ್ರ ಕುಂದಾಪುರಗೆ ಈಗ ಆ ಕಳಂಕದ ಭೀತಿ ಕಾಡ್ತಾ ಇದೆ. ಕಿಚ್ಚನ ಮಾತಿನಿಂದ ಗಪ್ ಚುಪ್ಪಾಗಿದ್ದ ಚೈತ್ರ ಈಗ ಒಳಗೆ ಕಣ್ಣೀರನ್ನ ಹಾಕ್ತಾ ಆ ಆತಂಕ ಕಳಂಕದ ಭೀತಿಯಲ್ಲೇ ದಿನ ಕಳೆತಿದ್ದಾರೆ. ಹಾಗಾದ್ರೆ ಚೈತ್ರ ಕುಂದಾಪುರಗೆ ಕಾಡ್ತಿರೋ ಆ ಆತಂಕ ಕಳಂಕ ಏನು ಗೊತ್ತಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಸ್ಟೋರಿ. ಬಿಗ್ ಬಾಸ್ ಸ್ಪರ್ಧಿಗಳ ಮೇಲೆ ಸುದೀಪ್ ಅವರು ಕಿರ್ಚಾಡೋದು ತುಂಬಾ ಅಪರೂಪ. ದೊಡ್ಡ ಮನೆಯ ಸ್ಪರ್ಧಿಗಳು ಮಿತಿ ಮೀರಿ ನಡೆದುಕೊಂಡಾಗ ಮಾತ್ರ ಸುದೀಪ್ ಅವರು ತಾಳ್ಮೆ ಕಳೆದುಕೊಳ್ತಾರೆ. ಅವರು ಉಗ್ರ ರೂಪ ತಾಳಿದ್ರೆ ಎಂತವರು ಕೂಡ ಸೈಲೆಂಟ್ ಆಗಲೇಬೇಕು. ಆದ್ರೆ ಕಳೆದ ವೀಕೆಂಡ್ ನಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಸುದೀಪ್ ಅವರು ಗ್ರಹಚಾರವನ್ನೇ ಬಿಡಿಸಿದ್ರು. ಅದರ ಎಫೆಕ್ಟ್ ಹೇಗಿದೆ ಅಂದ್ರೆ ಈಗ ಚೈತ್ರ ಕುಂದಾಪುರ ಅವರು ಅಳುವುದನ್ನೇ ನಿಲ್ಲಿಸಲಿಲ್ಲ. ಮನೆಯೊಳಗೆ ಇತರ ಸ್ಪರ್ಧಿಗಳ ಜೊತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಚೈತ್ರ ಕುಂದಾಪುರ. ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಚೈತ್ರ ಕುಂದಾಪುರ ಅವರನ್ನ ಕಳೆದ ವಾರ ಆಸ್ಪತ್ರೆಗೆ ಕಳಿಸಲಾಗಿತ್ತು. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಬಂದ ಬಳಿಕ ಚೈತ್ರ ಅವರು ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಂಡು ಬಂದು ಇನ್ನುಳಿದ ಸದಸ್ಯರ ತಲೆಗೆ ಹುಳ ಬಿಡಲು ಪ್ರಯತ್ನಿಸಿದ್ರು. ಆದ್ರೆ ಇದು ಬಿಗ್ ಬಾಸ್ ಕಾರ್ಯಕ್ರಮದ ನಿಯಮಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಹಾಗಾಗಿನೇ ಚೈತ್ರ ಮೇಲೆ ಸುದೀಪ್ ಅವರು ಗರಂ ಆಗಿದ್ರು. ಆದ್ರೆ ಈಗ ಚೈತ್ರ ಕುಂದಾಪುರ ಅವರಿಗೆ ಅಳುಕು ಕಾಡುತ್ತಿದೆ. ಮೊದಲಿನ ಉತ್ಸಾಹ ಈಗ ಅವರಲ್ಲಿ ಉಳಿದಿಲ್ಲ. ಅವರಿಗೆ ಬಿಗ್ ಬಾಸ್ ಮನೆ ಒಂದು ರೀತಿಯಲ್ಲಿ ಉಸಿರು ಕಟ್ಟಿಸುತ್ತಿದೆ ಅಂತ ಸ್ವತಃ ಕೆಮೆರಾ ಮುಂದೆ ಬಂದು ಚೈತ್ರ ಹೇಳ್ಕೊಂಡಿದ್ರು. ಇನ್ನು ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬರಬೇಕು ಅಂತ ಅವರು ಆಲೋಚನೆಯನ್ನ ಮಾಡಿದ್ರು. ಇನ್ನು ಮೋಕ್ಷಿತಾ ಬಳಿ ಕೂಡ ತಮ್ಮ ಮನದ ನೋವನ್ನ ತೋಡಿಕೊಂಡಿದ್ರು. ಹೊರಗೆ ಚೈತ್ರ ಅವರು ಚಿಕಿತ್ಸೆ ಪಡೆದ ರೀತಿಯ ಬಗ್ಗೆನೇ ಕೆಲವರಿಗೆ ಅನುಮಾನ ಇದೆ. ಅವರು ಹೊರಗಿನ ವಿಷಯವನ್ನ ತಿಳಿದುಕೊಳ್ಳುವ ಉದ್ದೇಶದಿಂದಲೇ ಆಸ್ಪತ್ರೆಗೆ ಹೋಗಿರಬಹುದೆನ್ನುವ ಅನುಮಾನಗಳು ಕೂಡ ಕೆಲವರಿಗೆ ಮೂಡಿದೆ. ಒಟ್ಟಲ್ಲಿ ಈ ಕಳಂಕವನ್ನ ಹೊತ್ತುಕೊಂಡು ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗ್ತೇನೋ ಎಂಬ ಕಳಂಕ ಅವರನ್ನ ಈಗ ಕಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರ ಕುಂದಾಪುರ ಈಗ ಕಣ್ಣೀರಲ್ಲೇ ದೊಡ್ಡ ಮನೆಯಲ್ಲಿ ಸೈಲೆಂಟ್ ಆಗು ಬಿಟ್ಟಿದ್ದಾರೆ. ಇನ್ನು ಚೈತ್ರ ನಡೆಯಿಂದ ಸಾಕಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಚೈತ್ರ ದೊಡ್ಡ ದೊಡ್ಡ ಮಾತಾಡ್ತಾರೆ, ಸಖತ್ತಾಗಿ ರಗಡ್ ಆಗಿ ಜಗಳಕ್ಕೂ ಸೈ, ಇನ್ನು ಯಾರ ಮೇಲೆ ಮನೆಯಲ್ಲಿ ಎತ್ತಿ ಕಟ್ಟೋದಕ್ಕೂ ಕೂಡ ಚೈತ್ರ ಸೈ ಜೈ ಅನ್ನಿಸ್ಕೊಂಡಿದ್ರು. ಆದ್ರೆ ಕಳೆದ ವೀಕೆಂಡ್ ನಲ್ಲಿ ಮಂಗಳಾರತಿ ಆದ್ಮೇಲಿಂದ ಕಣ್ಣೀರು ಮಾತ್ರ ನಿಲ್ತಾ ಇಲ್ಲ. ಒಟ್ಟಲ್ಲಿ ಚೈತ್ರ ಕುಂದಾಪುರ ಈಗ ಆ ಕಳಂಕದಿಂದ ಹೇಗೆ ದೂರ ಆಗ್ತಾರೆ, ಇವೆಲ್ಲದರಿಂದ ಹೇಗೆ ಹೊರಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.